ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ನೆಲವಾಗ್ಲು ಪಕ್ಕದಲ್ಲೇ ಒಂದು ದೇವಸ್ಥಾನ ಫಂಕ್ಷನ್‌ಗೆ. ಅಲ್ಲಿ ಕುರಿ ಮುಕ್ಕೊಂಡಿದ್ರು ಅವರು. ಫಂಕ್ಷನ್ ಮಾಡಕ್ ಹೋಗಿದ್ವಿ. ಒಂದು 150 ಜನಕ್ಕೆ ಅಡಿಗೆ ಮಾಡಕ್ ಹೋಗಿದ್ವಿ ಇವತ್ತು. ಐಟಮ್ ಎಲ್ಲ ಜೋಡಿಸ್ಕೊಂಡ್ವಿ. ಟಿಫನ್‌ಗೆ ಟೊಮೊಟೊ ಬಾತು ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಗ್ಯಾಸ್ ಬರಲು ಲೇಟ್ ಆಯ್ತು ಅದಕ್ಕೋಸ್ಕರ. ಮತ್ತೆ ದೇವ್ರು ಕೂಡ ಕುರಿ ಕೂಡ ಹೊಡಿತಾ ಇದ್ದಾರೆ. ನೋಡಿ ಕುರಿ ಕೂಡ ಹೊಡಿತಾ ಇದ್ದಾರೆ. ಮತ್ತೆ ಬಂದು ನಾನು ಪಾಯಸಕ್ಕೆ ಜೀರಾ ರೈಸ್ ಅಕ್ಕಿ ನೆನೆಸಿದೆ. ಮತ್ತೆ ಹಸಿಮೆಣಸಿನಕಾಯಿ ರೋಸ್ಟ್ ಮಾಡಿದೆ. ಮತ್ತೆ ಪಾಯಸಕ್ಕೆ ಕೂಡ ಪಾತ್ರೆ ಇಕ್ದೆ. ಪುದೀನ ಪಾಲಕ್ ಸೊಪ್ಪೆಲ್ಲ ರೋಸ್ಟ್ ಮಾಡಿದೆ. ಮತ್ತೆ ಹಾಲು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ ಕಲರ್‌ಗೋಸ್ಕರ. ಮತ್ತೆ ಗೋಡಂಬಿ ಎಲ್ಲ ಹಾಕಿದೆ. ಮತ್ತೆ ಟಿಫನ್ ಕೂಡ ಆಯ್ತು ಟೊಮೊಟೊ ಬಾತು. ಮತ್ತೆ ಬಿರಿಯಾನಿಗೆ ನೀರು ಕೂಡ ಹಾಕಿದೆ. ಮತ್ತೆ ಅಕ್ಕಿ ಕೂಡ ಹಾಕ್ಬಿಟ್ರು ಹಿಂಗೆ. ಜೀರಾ ರೈಸ್ ಬಾಸ್ಮತಿ ಮಾಮೂಲಿ ಅಕ್ಕಿ. ಮತ್ತೆ ಬಿರಿಯಾನಿ ದಮ್ ಕೆಳಗಡೆ ಹಾಕಿದೆ. ಮತ್ತೆ ಫ್ರೈ ಮಾಡಕ್ಕೆ ಇಕ್ಕಿದೆ. ಚಿಕನ್ ಫ್ರೈ, ಚಿಲ್ಲಿ ಚಿಕನ್ನು ಇಲ್ಲ ಟೊಮೊಟೊ ಕೂಡ ಸ್ವಲ್ಪ ಹಾಕಿದೆ. ಟೊಮೊಟೊ ಫ್ರೈಗೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಮಟನ್ ಕೂಡ ಒಲೆ ಸ್ಟವ್ ಮೇಲೆ ಇಕ್ಬಿಡ್ತಾ ಇದ್ದೀನಿ ಬಂದು. ಒಂದು 32 ಕೆಜಿ ಮಟನ್ ಇತ್ತು. ಮಟನ್ ಎಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿದೆ. ಉಪ್ಪು ಖಾರ ಪೀಸ್ ಚೆನ್ನಾಗಿ ಹಿಡಿಯಲಿ ಅಂತ ಒಂದು 10 ನಿಮಿಷ ಬಿಟ್ಮೇಲೆ ಒಂದು ಚಿಕನ್ ಫ್ರೈ ಎಲ್ಲ ನೋಡಿದೆ. ಕ್ಲೀನಾಗಿ ಎಲ್ಲ ಬೆಂದಿತ್ತು ಚಿಕನ್ ಫ್ರೈ. ಅದು ಸಾಂಬಾರು ಕೂಡ ಆಗಿತ್ತು. ಮತ್ತೆ ದಮ್ ಬಿಚ್ಚೋಣ ಬಿರಿಯಾನಿ ಹೋದೆ. ದಮ್ ಕೂಡ ಆಗಿತ್ತು ನೀಟಾಗಿ. ತಲೆಗೆ ಅಷ್ಟೇ ಉಲ್ಟಾ ಹಾಕಿ ಯಾವತ್ತೂ ಸೀದಾ ಹಾಕ್ಬೇಡಿ. ಬಿರಿಯಾನಿ ಚೆನ್ನಾಗಿ ಬಂದಿದೆ. ಸ್ಮೂತ್ ಆಗಿತ್ತು ಬಿರಿಯಾನಿ. ಸಖತ್ತಾಗಿತ್ತು. ಬಿರಿಯಾನಿ ಎಲ್ಲ ಐಟಮನ್ನು ಎಲ್ಲ ಫುಲ್ ನಾಟಿ ಸ್ಟೈಲು. ನಾವು ಯಾವುದೇ ಥರ ಏನು ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಏನು ಉಪಯೋಗಿಸಲ್ಲ. ಯಾರು ಉಪಯೋಗಿಸ್ಬೇಡಿ ಅವೆಲ್ಲ. ಆದಷ್ಟು ಕಮ್ಮಿ ಮಾಡಿ. ನೋಡಿ ನೀಟಾಗಿ ಚೆನ್ನಾಗಿ ಬಂದು ನೋಡಿ ನ್ಯಾಚುರಲ್ ಯಾವ ಥರ ಇದೆಯೋ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ತುಪ್ಪ ಹಾಕ್ತೀನಿ ಮೇಲ್ಗಡೆ ದಮ್ ಬಿಚ್ಚಿದ ಮೇಲೆ. ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಐಟಮ್ ಅಷ್ಟೇ ಸಖತ್ತಾಗಿ ಬಂದಿತ್ತು. ಎಲ್ಲರೂ ಸೂಪರ್ ಆಗಿದೆ ಯಾರು ಭಟ್ರು ಅಂತ ಹೇಳ್ತಾನೆ ಇದ್ರು. ವಿಡಿಯೋ ಜಾಸ್ತಿ ಇದೆ ಅದಕ್ಕೆ ಪಾರ್ಟ್ 2 ಅಲ್ಲಿ ನೋಡಿ. ಇನ್ನು ಸೂಪರ್ ಆಗಿರುತ್ತೆ ಪಾರ್ಟ್ 2 ನೇ. ನಮಸ್ಕಾರ. ಊಟ ಚೆನ್ನಾಗಿತ್ತು. ಯಾವ ಊರು ನಿಮ್ದು? ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿದೆ ಎಲ್ಲ. ಅದು 2 ಮುದ್ದೆ ಹಾಕ್ಸ್ಕೊಂಡಿದ್ದೀನಿ. ನಮ್ಮ ತಟ್ಟೆ ನೋಡಿ ಯಾವ ತರ ಒಂಚೂರು ಬಿಟ್ಟಿಲ್ಲ, ನಾವು ವೇಸ್ಟ್ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು. ನಾವು ಬೇರೆಯವ್ರಿಗೆ ರೆಫರೆನ್ಸ್ ಕೊಡ್ತೀವಿ. ಸಾಂಬಾರೆಲ್ಲ ನಾಟಿ ಸ್ಟೈಲ್ ಚೆನ್ನಾಗಿದೆ. ಏನ್ ಬಿರಿಯಾನಿನೂ ಚೆನ್ನಾಗಿದೆ. ಯಾವುದನ್ನು ಐಟಮ್ ಏನು ಮಾತಾಡಂಗೇನಿಲ್ಲ. ನಮ್ಮ ಸ್ನೇಹಿತರು ಮಾತಾಡ್ತಾರೆ ಮಿಕ್ಕಿದ್ದು. ಊಟ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಯಾರಾದ್ರೂ ಆರ್ಡರ್ ಕೊಡೋರು ಇದ್ರೆ ಇವ್ರ ಹತ್ರ ಮಾಡಿಸಿ ಯಾವ್ದಾದ್ರು ಫಂಕ್ಷನ್ಗೆ. ತುಂಬಾ ಚೆನ್ನಾಗಿದೆ ಊಟ. ಮಾಡಿಸಿ ಮತ್ತೆ ಯಾರು ಬಿಟ್ಟೋಗಲ್ಲ. ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಮಟನ್ ಸಾಂಬಾರು ನಾಟಿ ಸ್ಟೈಲು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಿರಿಯಾನಿನೂ ಚೆನ್ನಾಗಿ ಮಾಡಿದ್ದಾರೆ. ಚಿಲ್ಲಿ ಚಿಕನ್ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. 12 ನೋಡಿ. ಯಾರಾದ್ರೂ ಊಟ ತಿಂದಿದ್ರೆ ಕಮೆಂಟ್ ಮಾಡಿ.